ದರ್ಶನ್ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಬೇರೆ ಜೈಲಿಗೆ ಶಿಫ್ಟ್ ಬಗ್ಗೆ ನಾನು ನಿರ್ಧರಿಸೋದಕ್ಕಾಗಲ್ಲ. ಬೇರೆ ಜೈಲಿಗೆ ಸ್ಥಳಾಂತರಿಸುವುದನ್ನ ಅಥವಾ ಸ್ಥಳಾಂತರಿಸುವುದು ನನ್ನ ಕೈಯಲ್ಲಿ ಇಲ್ಲ. ಶಿಫ್ಟ್ ಬಗ್ಗೆ ಪ್ರಿಸನ್ ಅಥಾರಿಟಿ ಅವರು ತೀರ್ಮಾನ ಮಾಡ್ತಾರೆ. ಜೈಲಿನ ಬಗ್ಗೆ ಸರ್ಕಾರ ತೀರ್ಮಾನ ಮಾಡೋಕೆ ಬರೋದಿಲ್ಲ. ದರ್ಶನ್ ಸ್ಥಳಾಂತರಕ್ಕೂ ಮೊದಲು ಕೋರ್ಟ್ನ ಗಮನಕ್ಕೆ ತರಬೇಕು. ಕೇಸ್ ತನಿಖೆ ಹಂತದಲ್ಲಿ ಇರೋದ್ರಿಂದ ಕೆಲವೊಂದು ಮಾರ್ಗಸೂಚಿ ಇರುತ್ತೆ. ದರ್ಶನ್ ಶಿಫ್ಟ್ ಬಗ್ಗೆ 2-3 ದಿನದಲ್ಲಿ ತೀರ್ಮಾನ ಆಗುತ್ತೆ. ಎಲ್ಲ ಜೈಲುಗಳಲ್ಲೂ ಕೆಲವೊಂದು ಅವ್ಯವಸ್ಥೆಗಳು ಇವೆ. ಪರಪ್ಪನ ಅಗ್ರಹಾರ ಹಿಂಡಲ್ಗಾ ಜೈಲಿನ ಅವ್ಯವಸ್ಥೆ ಸರಿಪಡಿಸುತ್ತಿದ್ದೇವೆ. ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಜೈಲುಗಳ ಅವ್ಯವಸ್ಥೆ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಒಪ್ಪಿಕೊಂಡಿದ್ದಾರೆ. ಈಗ ಎಲ್ಲ ಜೈಲುಗಳಲ್ಲೂ ಕೆಲವೊಂದು ಅವ್ಯವಸ್ಥೆಗಳು ಇದ್ದೇ ಇದಾವೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪರಪ್ಪನ ಅಗ್ರಹಾರ ಆಗಿರಬಹುದು, ಹಿಂಡಲ್ಗಾ ಜೈಲಾಗಿರಬಹುದು, ಅಲ್ಲೆಲ್ಲವೂ ಕೂಡ ಅವ್ಯವಸ್ಥೆ ಇದ್ದೇ ಇದೆ, ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಅಂತ ಅಂದ್ರೆ ಇಷ್ಟು ದಿನಗಳ ಕಾಲ ಇರುವಂತ ಸರ್ಕಾರಗಳು ಇದ್ದಂತ ಸರ್ಕಾರಗಳು ಏನ್ ಮಾಡ್ತಾ ಇದ್ವು? ಹಾಗಾದ್ರೆ ಜೈಲಲ್ಲಿ ಅವ್ಯವಸ್ಥೆ ಇರೋದು ಇಷ್ಟು ವರ್ಷಗಳ ಕಾಲ ಗೊತ್ತಿರ್ಲಿಲ್ವಾ? ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ ಸಾಕಷ್ಟು ಆರೋಪಗಳು. ಜೈಲಿನಲ್ಲಿ ಡ್ರಗ್ಸ್ ಬರುತ್ತೆ, ಗಾಂಜಾ ಬರುತ್ತೆ, ಗುಟ್ಕಾ ಪ್ಯಾಕೆಟ್ಗಳು ಬರುತ್ತೆ, ಸರಾಯಿ ಬರುತ್ತೆ, ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಇದ್ದೇ ಇತ್ತು. ಆದ್ರೆ ಇಷ್ಟು ದಿನಗಳ ಕಾಲ ಸರಿಪಡಿಸುವಂತ ಮನಸ್ಸು ಯಾವ ಸರ್ಕಾರಗಳು ಮಾಡಿರ್ಲಿಲ್ವಾ ಹಾಗಾದ್ರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ. ಆದ್ರೆ ಇಷ್ಟು ವರ್ಷಗಳ ಕಾಲ ಯಾರೂ ಒಪ್ಪಿಕೊಂಡಿರ್ಲಿಲ್ಲ ಇದನ್ನ. ಆದ್ರೆ ಈಗ ಸ್ವತಃ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರ ಹಿಂಡಲ್ಗಾ ಜೈಲಿನಲ್ಲೂ ಕೂಡ ಅವ್ಯವಸ್ಥೆ ಇದ್ದೇ ಇದೆ, ಸರಿಪಡಿಸ್ತೇವೆ ಅಂತ ಹೇಳಿದ್ದಾರೆ. ಇಲ್ಲ, ಆ ಥರ ತೀರ್ಮಾನ ನಾವು ಮಾಡೋಕ್ಕಾಗೋದಿಲ್ಲ. ತೀರ್ಮಾನ ಅವರು ಪ್ರಿಸನ್ ಅಥಾರಿಟೀಸ್ ಮಾಡ್ತಾರೆ ಇನ್ ಕನ್ಸಲ್ಟೇಷನ್ ವಿತ್ ಅಥಾರಿಟೀಸ್. ಕೋರ್ಟಿಂದ ಆಗ್ಬೋದು ಅಥವಾ ಬೇರೆ ಅಥಾರಿಟೀಸಿಂದ ಏನಾದರೂ ಆಗ್ಬೋದು. ನಾವು ಸರ್ಕಾರ ತೀರ್ಮಾನ ಮಾಡೋದಿಲ್ಲ. ಅವರಿಗೆ ಸರ್ಟನ್ ನಾರ್ಮ್ಸ್ ಅವರಿಗೆ ಇದೆ. ಅದು ಅಂಡರ್ ಟ್ರೇಯಲ್ಲಿ ಇರೋದ್ರಿಂದ ಅವರಿಗೆ ಕೆಲವು ನಾರ್ಮ್ಸ್ ಪ್ರಕಾರನೇ ಹೋಗ್ಬೇಕಾಗುತ್ತೆ. ಅದನ್ನ ತೀರ್ಮಾನ ಮಾಡ್ತಾರೆ. ಈಗ 2-3 ದಿನದಲ್ಲೇ ಮಾಡ್ತಾರೆ. ಸೆಕ್ಯೂರಿಟಿ ದೃಷ್ಟಿಯಿಂದ ಅವರು ಒಳಗಡೆ ಇಂಟರ್ನಲ್ ಅಡ್ಮಿನಿಸ್ಟ್ರೇಟಿವ್ ಸೆಟಪ್ ಅನ್ನು ಏನಾದರೂ ಅವ್ರು ಮಾಡ್ಬೋದು. ಅಷ್ಟೇ ಬಿಟ್ಟರೆ ಬೇರೆ ಮೂರು ಪ್ರಿಸನ್ಸ್ ಮಾಡೋಕ್ಕಾಗೋದಿಲ್ಲ. ಒಳಗಡೆ ಇಂಟರ್ನಲ್ಲಿ ಈಗ ಏನಿದೆ ಹೈ ಸೆಕ್ಯೂರಿಟಿನಲ್ಲಿ ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಇದೆ. ಅದರ ಜೊತೆಗೆ ಬೇರೆ ಬೇರೆ ಬ್ಯಾರಕ್ಸ್ಗಳಿದ್ದಾವೆ. ಅಂಡರ್ ಟ್ರಯಲ್ಸ್ಗೆ ಬೇರೆ ಇಟ್ಟಿರ್ತಾರೆ, ಆಮೇಲೆ ಲೈಫ್ ಇಂಪ್ರಿಸನ್ಮೆಂಟ್ ಇರೋರಿಗೆ ಬೇರೆ ಇಟ್ಟಿರ್ತಾರೆ. ಆ ಥರ ಕ್ಯಾಟಗರೈಸೇಷನ್ ಮಾಡ್ಕೊಂಡು ಮಾಡ್ತಾರೆ. ದಟ್ ಈಸ್ ಲೆಫ್ಟ್ ಟು ದಿ ಪ್ರಿಸನ್ ಅಡ್ಮಿನಿಸ್ಟ್ರೇಟರ್ಸ್.